ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಇಡೀ ರಾಷ್ಟ್ರದಲ್ಲಿಯೇ ಒಂದು ಉತ್ತಮ ಬಜೆಟ್, ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಆದಂತ ಒಂದು ಬಜೆಟ್ ಅನ್ನು ಅವರು ಕೊಟ್ಟಿದ್ದಾರೆ. ಆ ಬಜೆಟ್ ಓದುವಾಗ ಇನ್ನೂ ಕೊನೆ ಸಾಲ ಮುಖ್ಯಮಂತ್ರಿಗಳು ಓದಿರಲಿಲ್ಲ, ಇನ್ನೂ ಅಂದ್ರೆ ಅಷ್ಟು ಅರ್ಜೆಂಟ್ ಇತ್ತು ಬಿಜೆಪಿಯವರಿಗೆ. ಈ ಬಜೆಟ್ ಹಲಾಲ್ ಬಜೆಟ್, ಇದು ಮುಸ್ಲಿಮರ ಓಲೈಕೆ ಬಜೆಟ್, ಇನ್ನೂ ಓದೋದು ಮುಗಿದಿರಲಿಲ್ಲ ಅವರು. ಅಂದ್ರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂದ್ರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದಾಗ್ಲಿ, ಆ ಬಜೆಟ್ ಬಗ್ಗೆ ಟೀಕೆ ಮಾಡೋದಾಗ್ಲಿ ಅಷ್ಟು ಅರ್ಜೆಂಟ್ ಇತ್ತು ಇವ್ರಿಗೆ. ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದು ಹಲಾಲ್ ಬಜೆಟ್ ಅಂತ ಹೇಳೋದು. ಇವ್ರು ಜಾಣರದಾರೋ ಮೂರ್ಖರದಾರೋ ನಮಗೇನು ಅಂತ ಅರ್ಥ ಆಗ್ತಾ ಇಲ್ಲ ರಾಜ್ಯದ ಜನರಿಗೆ. ಹಲಾಲ್ ಅನ್ನೋದು ಅರ್ಥನೇ ಮೊದಲು ಗೊತ್ತಿಲ್ಲ ಇವರಿಗೆ. ಹಲಾಲ್ ಅಂದ್ರೆ ಅದೊಂದು ಪವಿತ್ರ ಹೆಸರು. ಹಲಾಲ್ ಅಂದ್ರೆ ಪ್ಯೂರ್, ಉತ್ತಮ, ದೃಢೀಕೃತ. ಯಾವುದೇ ಒಂದು ವಸ್ತು ಇದು ಹಲಾಲ್ ಅಂತ ಹೇಳಿದ್ರೆ ದೃಢೀಕೃತ. ಅದೇ ದೃಢೀಕೃತ ಅಂದ್ರೆ ಲೀಗಲ್, ಕಾನೂನುಬದ್ಧವಾಗಿ ಇದು ದೃಢೀಕೃತ, ಅದರ ಅರ್ಥ. ಮತ್ತೆ ನೀವು ಇದಕ್ಕೆ ಹಲಾಲ್ ಅಂತೀರಂದ್ರೆ ಏನ್ ಅರ್ಥ ಅಂದ್ರೆ ನೀವು ಒಪ್ಕೊಂಡಂಗೆ ಆಯ್ತಲ್ಲ, ಇದು ಕಾನೂನುಬದ್ಧವಾಗಿ ಲೀಗಲ್ ಇದೆ, ದೃಢೀಕೃತ ಅಂತ ಹೇಳ್ದಂಗೆ ಆಯ್ತಲ್ಲ, ನಿಮಗೆ ಅರ್ಥನೇ ಗೊತ್ತಿಲ್ಲ. ಇನ್ನ ಮುಸ್ಲಿಮರಿಗೆ 4,500 ಕೋಟಿ ಬಜೆಟ್, ಮೈನಾರಿಟಿಗೆ, ಮುಸ್ಲಿಮರಿಗೆ ಕೇವಲ ಅಲ್ಲ, ಮೈನಾರಿಟಿ ಇಲಾಖೆಗೆ 4,500 ಕೋಟಿ ಬಜೆಟ್ ಇಟ್ಟಿದ್ದು ತಪ್ಪು. ಮುಸ್ಲಿಮರ ಓಲೈಕೆಗಾಗಿ ಇಟ್ಟಿದ್ದೀರಿ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ಈ ಎಲ್ಲಾ ಸಮುದಾಯಗಳ ಸಲುವಾಗಿ 4,500 ಕೋಟಿ ಇಟ್ಟಿದ್ದು.